ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕಲಾ ಸಂಘ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಗಾಜಿನ ಮನೆ 6ನೇ ವಿಭಾಗ ವೃತ್ತ ರಾಜಾಜಿನಗರ ಬೆಂಗಳೂರು 10 ನಗರ ದೇವತೆ ಶ್ರೀ ಅಣ್ಣಮ್ಮದೇವಿ ಜಾತ್ರಾ ಮಹೋತ್ಸವ ಹಾಗೂ ರಾಜಾಜಿನಗರ 6ನೇ ಬ್ಲಾಕ್ ಊರ ಹಬ್ಬ ದಿನಾಂಕ 12/2/2025 ರಿಂದ ದಿನಾಂಕ 16/2/2025 ಸರ್ವರಿಗೂ ಆದರದ ಸುಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಅಣ್ಣಮ್ಮದೇವಿ ಜಾತ್ರಾ ಮಹೋತ್ಸವವನ್ನು ತುಂಬಾ ವೈಭವದಿಂದ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಗುರುವಾರ ಸಂಜೆ ನೃತ್ಯ ಕಾರ್ಯಕ್ರಮ ಹಾಗೂ ಶುಕ್ರವಾರ ವಾದ್ಯಗೋಷ್ಠಿ 3 ದಿನವೂ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ. ಅನ್ನದಾನ ಕಾರ್ಯಕ್ರಮ ಶನಿವಾರ ಬಹಳ ವಿಶೇಷವಾಗಿ ದೋಸೆ ಕ್ಯಾಂಪ್ ಇರುತ್ತೆ. ದೇವಾಲಯದ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳು ಅಣ್ಣಮ್ಮ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಬೇಕಾಗಿ ಮನವಿ. ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಅಣ್ಣಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕನ್ನಡ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಣ್ಣಮ್ಮ ದೇವಿ ಉತ್ಸವವನ್ನು ಅತ್ಯಂತ ವೈಭವದಿಂದ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಗಳಿಂದ ಎಲ್ಲರ ಸಹಕಾರಗಳಿಂದ ಆಚರಣೆ ಮಾಡ್ತಾ ಇದೆ. ಈ ವರ್ಷ ವಿಶೇಷ ಏನಂದರೆ ಈ ವರ್ಷದ ಉತ್ಸವವನ್ನು ಒಂದು ಊರ ಹಬ್ಬ ಜಾತ್ರೆ ಮಾದರಿಯಲ್ಲಿ ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ಯುವ ಉತ್ಸಾಹಿ ಯುವಕರುಗಳು ಒಂದು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಗುಲತಕ್ಕಂಥ ಖರ್ಚು ವೆಚ್ಚಗಳನ್ನು ಅವರು ಸಹ ಕೆಲವು ಇವರೆಲ್ಲ ಉತ್ಸಾಹಿಗಳು ಬರೆಸಿದ್ದಾರೆ. ಹಾಗೆ ಸಾರ್ವಜನಿಕರು ಸಹ ಅವರ ಕೈಲಾದಂಥ ಸಹಾಯ ಸಹಕಾರಗಳನ್ನು ನಮಗೆ ಮಾಡ್ತಾ ಕೈ ಜೋಡಿಸಿದ್ದಾರೆ. ಈ ವರ್ಷ ಈ ದಿವಸ ಪ್ರಥಮವಾಗಿ ಇವತ್ತು ಆ ದೇವಿಯನ್ನು ಬರಮಾಡಿಕೊಂಡು ನಮ್ಮ ರಾಜಾಜಿನಗರದ 6ನೇ ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಮೆರವಣಿಗೆ ಇವತ್ತು ಎಷ್ಟೊತ್ತಾದರೂ ಸಹ ರಾತ್ರಿ 8-9 ಗಂಟೆವರೆಗೂ ಆಗಬಹುದು. ನಾಳೆ ಸಂಜೆ ಗುರುವಾರ ಸಂಜೆ ಒಂದು ಸಿರ್ಲೆಸ್ ರಮೇಶ್ ಮತ್ತು ತಂಡದವರಿಂದ ಅವರ ನೃತ್ಯ ಕಾರ್ಯಕ್ರಮ ಇದೆ. ಅದಾದ ನಂತರ ಶುಕ್ರವಾರ ಬೆಳಗ್ಗೆ ರಕ್ತದಾನ ಶಿಬಿರ ಇದೆ. ಅದಾದ ನಂತರ ಅನ್ನದಾನ ಕಾರ್ಯಕ್ರಮ ಗುರುಪ್ರಸಾದ್ ಮತ್ತು ಅವರ ಸ್ನೇಹಿತರು ನಡೆಸಿಕೊಡ್ತಕ್ಕಂಥ ಅನ್ನದಾನದ ಕಾರ್ಯಕ್ರಮ. ಅದೇ ರೀತಿ ಸಂಜೆ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ. ಮತ್ತು ಶುಕ್ರವಾರ ಸಹ ವಾದ್ಯಗೋಷ್ಠಿ, ಹಾಗೆ ಶನಿವಾರವೂ ಸಹ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ. ಮತ್ತು ಶನಿವಾರ ಸಂಜೆ ದೋಸೆ ಕ್ಯಾಂಪ್, ಇದು ನಮ್ಮದು ಭಾಳ ವಿಶೇಷ. ದೋಸೆ ಕ್ಯಾಂಪ್ ಅಂತೇಳಿ ಅದನ್ನು ಸಹ ನಾವು ಆಯೋಜನೆ ಮಾಡಲಾಗಿದ್ದೇವೆ. ಈ ದೋಸೆ ಕ್ಯಾಂಪ್ನಲ್ಲಿ ಸುಮಾರು ಒಂದು 4,000 ಜನರಿಗೆ ನಾವು ಒಂದು ದೋಸೆಯನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಇದೆ. ಒಂದು ಆ ದೋಸೆಯನ್ನು ಸವಿತಾರೆ. ಹಾಗೆ ಅನ್ನದಾನದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 3,000-3,500 ಜನ ಈ ಅನ್ನದಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ವಿಶೇಷ ಅಂತ ಹೇಳಿದ್ರೆ ಈ ಅನ್ನದಾನದ ಕಾರ್ಯಕ್ರಮದಲ್ಲಿ ನಾವು ಎಲ್ರಿಗೂ ಸಹ ಒಂದು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಒಂದು ಟೇಬಲ್ ವ್ಯವಸ್ಥೆ ಮಾಡಿ ಯಾವ ರೀತಿ ಮದುವೆ ಮನೆಯಲ್ಲಿ ಊಟ ಇರುತ್ತೆ ಅದೇ ರೀತಿ ನಾವು ಆ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಭಾನುವಾರ ಬೆಳಗ್ಗೆ